ಇನ್ನು ದುರಂತದಲ್ಲಿ ಜಸ್ಟ್ ಮಿಸ್ ಆಗಿದ್ದಾರೆ 42 ಶಾಲಾ ಮಕ್ಕಳು. ಇನ್ನೂ ದೊಡ್ಡ ದುರಂತ ಆಗೋಗ್ತಾ ಇತ್ತು. ಯಾಕೆ ಅಂತಂದರೆ ಜಸ್ಟ್ ಮಿಸ್ ಆಗಿದ್ದಾರೆ 42 ಶಾಲಾ ಮಕ್ಕಳು. ಅದೃಷ್ಟವಶಾತ್ ಬಚಾವಾಗಿದ್ದಾರೆ. ಬೆಂಗಳೂರಿನ ಟಿ ದಾಸರಹಳ್ಳಿಯಿಂದ ದಾಂಡೇಲಿಗೆ ಹೋಗ್ತಾ ಇದ್ರು ಮಕ್ಕಳು ಶಾಲೆಯಿಂದ ಟ್ರಿಪ್ಗೆ. ಸೀಬರ್ಡ್ ಬಸ್ಗೆ ಡಿಕ್ಕಿ ಹೊಡೆದಿತ್ತಲ್ಲ ಕಂಟೈನರ್, ಡಿಕ್ಕಿ ಆಗ್ತಾ ಇದ್ದಂತೆ ಶಾಲಾ ಬಸ್ಗೆ ಡಿಕ್ಕಿ ಆಯಿತು ಸೀಬರ್ಡ್ ಬಸ್. ಅದನ್ನೇ ಡ್ರೈವರ್ ಹೇಳ್ತಾ ಇದ್ದಲ್ಲೇ, ಸೀಬರ್ಡ್ ಬಸ್ನ ಡ್ರೈವರ್ ಹೇಳ್ತಾ ಇದ್ದ, ನಾನು ತಪ್ಪಿಸೋದಕ್ಕೆ ಒಂದು ಸ್ವಲ್ಪ ಸ್ಲೈಟಾಗಿ ನಾನು ಬಸ್ನ ಮೂವ್ ಮಾಡಿದೆ, ನೋಡಿದ್ರೆ ಇನ್ನೊಂದು ಮಿನಿ ಬಸ್ ಇತ್ತು, ಮಿನಿ ಬಸ್ಗೆ ತಾಗ್ತು ಅಂತ. ಸೊ ಆ ಮಿನಿ ಬಸ್ಸಲ್ಲೇ ಹೋಗ್ತಾ ಇದ್ರು 42 ಜನ ಮಕ್ಕಳು ದಾಂಡೇಲಿಗೆ ಪ್ರವಾಸಕ್ಕೆ. ಆ ಮಿನಿ ಬಸ್ಸಲ್ಲಿ 42 ಜನ ಮಕ್ಕಳಿದ್ರು. ಡಿಕ್ಕಿ ಹೊಡಿತಾ ಇದ್ದಂತೆ ರಸ್ತೆಯಿಂದ ಹೊರ ಬಿದ್ದಿದೆ ಶಾಲಾ ಬಸ್. ಒಂದು ವೇಳೆ ಅಲ್ಲೇ ಅಟ್ಯಾಚ್ಡ್ ಆಗಿ ಆ ಸೀಬರ್ಡ್ಗೆ ಅಕ್ಕಪಕ್ಕ ಏನಾದರೂ ಈ ಮಿನಿ ಬಸ್ಸು ಕೂಡ ಹೋಗ್ತಾ ಇತ್ತು ಅಂತಂದರೆ ಆ ಬೆಂಕಿ ಈ ಮಿನಿ ಬಸ್ಗೂ ಕೂಡ ತಗಲುವಂತಹ ಚಾನ್ಸಸ್ ಇತ್ತು. ಯಾವಾಗ ಟ್ರಕ್ ಬಂದು ಸೀಬರ್ಡ್ಗೆ ಡಿಕ್ಕಿ ಹೊಡೆಯುತ್ತೆ, ಆತ ಸ್ಲೈಟಾಗಿ ಒಂದು ಸ್ವಲ್ಪ ಸೈಡಿಗೆ ತೆಗೆದುಕೊಳ್ಳೋದಕ್ಕೆ ಹೋಗಿದ್ದಾನೆ. ಆಗ ಅಲ್ಲಿ ಮಿನಿ ಬಸ್ ಇದೆ, ಆ ಮಿನಿ ಬಸ್ಗೆ ಅದು ಜಸ್ಟ್ ಟಚ್ ಆಯಿತು, ಮಿನಿ ಬಸ್ ಬಂದು ಸೈಡ್ಗೆ ಬಿತ್ತು. ಹೀಗಾಗಿ ಆ ಮಕ್ಕಳು ಬಚಾವಾಗಿದ್ದಾರೆ. ಅದೃಷ್ಟವಶಾತ್ ದುರಂತದಲ್ಲಿ ಎಲ್ಲ ಮಕ್ಕಳು ಸೇಫ್ ಆಗಿದ್ದಾರೆ. ಮತ್ತೊಂದು ಬೇರೆ ಬಸ್ ಮಾಡಿಕೊಂಡು ಟ್ರಿಪ್ಗೆ ಹೋಗಿದ್ದಾರೆ ಮಕ್ಕಳು. 100 ಕಾಲ ಚೆನ್ನಾಗಿಟ್ಟಿರಲಿ ಆ ಮಕ್ಕಳನ್ನ, ದೇವ್ರು ದೊಡ್ಡವರು ಅಂತ ಅನಿಸುತ್ತೆ. ಒಂದು ವೇಳೆ ಬೆಂಕಿ ಹತ್ತಿದ್ದಂತಹ ಬಸ್ ಏನಾದರೂ ಮಿನಿ ಬಸ್ಗೆ ತಗಲಿದ್ದಿದ್ದರೆ ಆ ಮಿನಿ ಬಸ್ಸು ಕೂಡ ಹೊತ್ತು ಉರಿತಾ ಇತ್ತು. ಬಟ್ ಕೆಟ್ಟದ್ದು ಮಾತಾಡೋದು ಬೇಡ, ದೇವ್ರ ದಯದಿಂದ ಆ ಮಕ್ಕಳು ಸೇಫ್ ಆಗಿದ್ದಾರೆ. ಸೇಫ್ ಆಗಿರಲಿ. ಹೇಳಿದ್ನಲ್ಲ ವೀಕ್ಷಕರೇ, ಶಾಲಾ ಮಕ್ಕಳು ಅದೃಷ್ಟವಶಾತ್ ಬಚಾವಾಗಿದ್ದಾರೆ. ಬೇರೆ ಬಸ್ನ ಮುಖಾಂತರ ಈಗ ಅವರು ಪ್ರವಾಸಕ್ಕೆ ಹೋಗಿದ್ದಾರಂತೆ. ಸೇಫ್ ಆಗಿರಲಿ ದೇವ್ರ ದಯದಿಂದ ಅಷ್ಟೇ. ಈ ಮಧ್ಯೆ ಈ ವರ್ಷ ಬಸ್ಗೆ ಬೆಂಕಿ ಹೊತ್ತಿಕೊಂಡ ಪ್ರಕರಣಗಳು ಒಂದೆರಡಲ್ಲ. 2025ರಲ್ಲಿ ದೇಶಾದ್ಯಂತ ಸಂಭವಿಸಿದ ಬಸ್ ಅಗ್ನಿ ದುರಂತಗಳ ಸಂಖ್ಯೆ ಬರೋಬ್ಬರಿ 15.